Good morning, everyone. Namaskar, ಎಲ್ಲರಿಗೂ. Hope you are doing everyone well. Today, the video is only just to make to upload to my YouTube channel. There is nothing special here. ನನ್ನ ಯೂಟ್ಯೂಬ್ ಚಾನಲ್ಗೆ ಯಾವುದೂ ಒಂದು ವಿಡಿಯೋ ಆಗಿಲ್ಲ, ಹಾಗಾಗಿ ಒಂದು ವಿಡಿಯೋ ಮಾಡ್ಬೇಕಂಥೇಳಿ ಮಾಡತ್ತೀನಿ. ಏನಂದರೆ ಆಫೀಸ್ ಹೊಂಟೀನಿ ಇವತ್ತು ಶುಕ್ರವಾರ. ವಿಜಯನಗರದಿಂದ ಯಲಹಂಕ ಕಡೆ ಹೊಂಟೀನಿ. ನಮ್ಮ ಆಫೀಸ್ ಇರೋದು ಯಲಹಂಕದಾಗ. ಸೊ ಲೆಟ್ಸ್ ಗೋ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಡ್ಯಾಶ್ ಕ್ಯಾಮ್ ಆನ್ ಆಗೈತಿ. ನೆಕ್ಸ್ಟ್ ಈಗ ನಾವು ಮನೆಯಿಂದ ಪಾರ್ಕಿಂಗ್ ಲಾಟಿಂದ ಹೊರಗೆ ಹೊಂಟೀವಿ. It will take hardly 30 minutes to reach Yelahanka. It is around 22 kilometers. Left over, right over. Sorry. ಜಲ್ದಿ ಆಫೀಸಿಗೆ ಎಕೋ ಮಾಡಿದಾಗ ಹೊಡೀರಿ ಅಂತ. ಎಕೋ ಮಾಡಿದಾಗ ಹೊಡೆದ್ರೆ ಮೈಲೇಜ್ ಕೊಡ್ದೈತಂತ ನೋಡೋಣ. Economy drive mode activated. ಓಕೆ. ಬೆಳಕೈತಿ, ಅವರು ಹೆಡ್ಲೈಟ್ ಇಡ್ಲಿ ಹಾಕ್ಕೊತೀನಿ. ನೋಡೋಣ ಏನಾಕತಿ. K63 ನಮ್ಮ ಹುಬ್ಬಳ್ಳಿ ಗಾಡಿ ಇತ್ತು ನೋಡ್ರಿ, ಇನೋವಾ. Husky, come in the middle. So ಈಗ today is the what is the date today? Today is September 5th, 2025. ಯಾರ ಟೀಚರ್ಸ್ ನೋಡಕ್ಕೆ ಕುಂತಾರೆ ಅಂದರೆ ಹ್ಯಾಪಿ ಟೀಚರ್ಸ್ ಡೇ. ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಕಮೆಂಟ್ ಮಾಡಿರಿ ಯಾರು ಬೆಳಗ್ಗೆ ಎದ್ದು ಹಿಂಗೆ 5 ಗಂಟೆಗೆ ಎದ್ದು ಆಫೀಸ್ ಯಾರು ಹೋಗ್ತೀರಿ. ನಂದು ಆಫೀಸ್ ಇರೋದು ಆರಾಮ್ ಸೆಟ್ ಗ್ಯಾಲರಿ, ಆ ಬಾಜು ಇರೋ ಆರಾಮ್ ಸಿ ಬಿಲ್ಡಿಂಗ್ ಒಳಗೆ ಇರೋದು. ವಿಜಯನಗರದಿಂದ ಅರೌಂಡ್ 22 ಕಿಲೋಮೀಟರ್ಸ್ ಆಕೈತಿ. ಬೇಕರಿ ಸರ್ಕಲಿಂದ ಹೆಬ್ಬಾಳಿಂದ ಹೋಗ್ಬೇಕು. ಈಗ ಏನು ಟ್ರಾಫಿಕ್ ಇರೋಂಗಿಲ್ಲ ಅನ್ಕೊತೀವಿ. ಯೂಶಲಿ ಕ್ಯಾಬ್ನಾಗ ಹೋಗ್ತೀನಿ. ಇವತ್ತು ಫ್ರೈಡೇ ನಮ್ಮ ಕಂಪ್ನಿಯಿಂದ ಎವ್ರಿ ಇಯರ್ ದೇ ವಿಲ್ ಬಿ ಗಿವಿಂಗ್ ಆ್ಯನ್ಯುವಲ್ ಗಿಫ್ಟ್. ಹಿಂಗಾಗಿ ಇವತ್ತು ಲಾಸ್ಟ್ ಡೇ ಕಲೆಕ್ಟ್ ಮಾಡೋಕೆ ಕೊಟ್ಟೀನಿ. ಅದ್ರ ಜೋಡಿ ನಂದು ಮಾರ್ನಿಂಗ್ ಶಿಫ್ಟು ಆಗ್ಬಿಡ್ತೈತಿ. ಕಂಪ್ನಿ ಕ್ಯಾಬ್ ತೊಗೊಲಿಲ್ಲ ನಾನು. ಕಾರ್ನಾಗ ಹೋಗಿ ಬರ್ಬೇಕಾರೆ ಆರಾಮಾಗಿ ಒಬ್ಬನೇ ಜಲ್ದಿ ಬರೋಣ ಅಂತೇಳಿ ವಿಚಾರದಾಗ ಹೊಂಟೀನಿ. ನೋಡುವ ಏನಾಗುತ್ತೆ.
ಮೊಬೈಲಿಂದ ವಿಡಿಯೋ ಮಾಡಂತೀನಿ ಮೋಸ್ಟ್ಲಿ ಅದು ವೈಬ್ರೇಷನ್ ಆಗ್ತೈತಿ. ದೇರ್ ವಿಲ್ ಬಿ ಸಮ್ ವೈಬ್ರೇಷನ್. ಆಮೇಲೆ ದ ಕಾರ್ಡ್ ಹೋಲ್ಡರ್ ಸಾರಿ ದ ಮೊಬೈಲ್ ಹೋಲ್ಡರ್ ಇಸ್ ನಾಟ್ ಗುಡ್. ಚಲೋ ತಗೋಬೇಕು ಅಂತ ವೈಬ್ರೇಷನ್ ಆಗತ್ತೈತೆ ನೋಡ್ರಿ. ಈಗ ಸ್ವಲ್ಪ ಹೊತ್ತು ಮುಂಚೆ ಬಿದ್ದುಬಿಡ್ತದೆ ಮೊಬೈಲ್, ಮತ್ತು ಕಾರ್ ನಿಲ್ಸಿ ಮತ್ತು ಸ್ಟಾರ್ಟ್ ಮಾಡಿದೆ. ಕರೆಕ್ಟ್ ಕಂಟ್ರೋಲ್ ಬಂದಿದೆ. XUV3 XO ಮಹೀಂದ್ರಾ ಗಾಡಿನೂ ಮಸ್ತ್ ಐತೈತೆ. XUV3 XO ಮೈಲೇಜ್ ಎಲ್ಲ ಚಲೋ ಕೊಡ್ತೈತೆ ಅಂತ ಹೇಳಿದ್ರೆ. ಮಹೀಂದ್ರಾ XUV500 ಇಲ್ಲೊಂದು ಐತಿ. ಎಫ್ಎಮ್ದಾಗ ಕೇಳ್ತೈತೆ ನೋಡೋಣ. ಬೇಡ, ಕಾಪಿರೈಟ್ ಬಂದುಬಿಡ್ತೈತಿ ಮತ್ತು ಹಾಡಿಗೆ. ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಮತ್ತು ವಾಯ್ಸೂರು ಕೊಡ್ಬೇಕಾಗ್ತೈತಿ. ಸೊ ಆ್ಯಕ್ಚುಲಿ ನಾನು 555 ಬಿಟ್ಟೆ ಮನಿಗೆ. ಲೆಟ್ಸ್ ಸಿ ಹೌ ಮಚ್ ಟೈಮ್ ವಿಲ್ ಟೇಕ್ ಟು ರೀಚ್ ಮೈ ಆಫೀಸ್. West of Court Road flyover. This is the best bridge made by the government. ಯಾಕಂತಂದ್ರೆ ಡೈರೆಕ್ಟ್ಲಿ ಆರಾಮಾಗಿ ಹೋಗ್ಬಿಡ್ತೀವಿ. ಯಾವುದೇ ಥರ ಸಿಗ್ನಲ್ಸಿಗೆ ನಾವು ನಿಲ್ಲಂಗಿಲ್ಲ, ಹಂಗೆ ಹೊರಟ್ಬಿಟ್ಟು ಬೆಸ್ಟ್ ಐತೆ ಅದ್ರಾಗ. ಫುಲ್ ವೈಬ್ರೇಷನ್ ಆಗೋದಕ್ಕೆ ಸರಿ ಆಗಲ್ಲ. ಫ್ರಂಟ್ದು ಕ್ಯಾಪ್ಚರ್ ಬ್ಯಾಕಿದ್ದು ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಡ್ಯಾಶ್ ಕ್ಯಾಮ್ ಐತಿ. ವುಡ್ಮ್ಯಾನ್ ಅಂಥೇಳಿ ಇರೋ ಒಂದು ಕಂಪ್ನಿ ಫೇಸ್ಬುಕ್ನಾಗ ಸಿಕ್ಕಿತ್ತು. ಆಮೇಲೆ ನಮ್ಮ ಆಫೀಸ್ ಕಲೀಗ್ ಒಬ್ಬರು ಅದನ್ನ ಯೂಸ್ ಮಾಡತ್ತಿದ್ರೆ, ಸೊ ಅದನ್ನ ನೋಡಿದೆ. ಅವ್ರ ವಿಡಿಯೋ ಚಲೋ ಇತ್ತು ಅವ್ರ ವಿಡಿಯೋ ಕ್ವಾಲಿಟಿ ವಾಸ್ ಗುಡ್ ಆ್ಯಂಡ್ ಇಟ್ಸ್ ವಾಸ್ ಇನ್ ಅಂಡರ್ ಮೈ ಬಜೆಟ್. ಇಟ್ಸ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಕ್ಯಾಮ್ರಾ ಇಟ್ಸ್ 7,000 and installation was for installation I think I gave around 1,000 rupees and just on 30 minutes of installation. ಇಲ್ಲಿ ತನಕ ಚಲೋ, it's running fine. Let's see how many days it will work. Dash cam is a must for our cars in running in the bumper to bumper traffic. ಇನ್ಸೂರೆನ್ಸ್ ಕ್ಲೈಮಿಗೂ ಬರ್ತೈತಿ ಅಂತ ಹೇಳ್ತಾರೆ. ನನಗೆ ಯಾವುದೂ ಆ ಥರ ಯೂನಿಟ್ ಆಗಿಲ್ಲ. ಆದ್ರೆ ರೋಡ್ ರೇಜಸ್ ಭಾಳ ಆಗ್ತಾವೆ ಬೆಂಗಳೂರಾಗ. ಆಗಿದ್ದು ಎಷ್ಟು ತಗೊಂಡು ನೋಡೀನಿ, ಬೇರೆ ಕಡೆನೂ ಆಗ್ತಾವೆ. ಸೊ ಅದಕ್ಕೆ ಸೇಫ್ಟಿ ಪರ್ಪಸ್ಸಿಗೆ ಡ್ಯಾಶ್ ಕ್ಯಾಮ್ ಇನ್ಸ್ಟಾಲ್ ಮಾಡಿಸ್ಬಿಟ್ಟೆ. ನೀವು ಇನ್ಸ್ಟಾಲ್ ಮಾಡಿಸ್ಕೊರಿ, ಬೆಸ್ಟ್ ಆಕತಿ. ಇಟ್ಸ್ ಅ ಸೇಫ್ಟಿ ಫಾರ್ ಅವರ್ ಫ್ಯಾಮಿಲಿ ವೆನ್ ವಿ ಆರ್ ರೈಡಿಂಗ್ ಎನಿ remote places. Night time if you are riding, it will be very good. If anything happens bad, then we will have a proof for that one. ಸೊ ಈಗ ನಡೀತಾ ಇರೋದು ವಿತ್ ಕಾರ್ ಓನರ್ಸ್ಗೆ ಹಾಟ್ ಟಾಪಿಕ್ ಅಂತಂದ್ರೆ ಎಥೆನಾಲ್.
ಎಥನಾಲ್ ಫ್ಯೂಲ್ ನಿತಿನ್ ಗಡ್ಕರಿ ಸರ್ ಎಥನಾಲ್ ಮಿಕ್ಸ್ ಮಾಡಂತಾರೆ, ಅದು 20% ಅಂತೇಳಿ. ಕರೆಂಟ್ಲಿ ನಾನು ಒಬ್ಬರು ಯೂಟ್ಯೂಬರ್ ಅದಾರ, ನಾ ಟ್ರೈ ಮಾಡ್ತೀನಿ, ಅವ್ರ ನಮ್ಮ ಡಿಸ್ಕ್ರಿಪ್ಷನ್ದಾಗ ರೂಬಿ ಅಂತ ಅನ್ಸುತ್ತೆ ಅವರೆಲ್ಲ ಟೆಸ್ಟ್ ಮಾಡ್ರೆ. ಮೋಸ್ಟ್ಲಿ ಅವ್ರು ಬೆಂಗಳೂರದವ್ರು ಅನ್ಸುತ್ತೆ, ಕನ್ನಡ ಮಾತಾಡ್ರ ಅವ್ರದ್ದು ವಿಡಿಯೋದಾಗ ನೋಡಿದ ಪ್ರಕಾರ ಮಿನಿಮಮ್ 10 to 17% ಎಲ್ಲ ಸೇರ್ಸಿ ಹೇಳ್ತೀನಿ, ಅರೌಂಡ್ 10 to 17% ಎಥನಾಲ್ ಮಿಕ್ಸ್ ಮಾಡೋಕೆ ಕುಂತಾರೆ ಎಲ್ಲದ್ರಾಗ. ಒಂದ್ರಾಗ 0% ಅಂದರೆ XP100 ಇಂಡಿಯನ್ ಆಯಿಲ್ದವ್ರದ್ದು ಏನಂತಂದ್ರೆ ಅದರ ಬಟ್ ಇಟ್ಸ್ ಪ್ರೈಸ್ ಈಸ್ ಗೊತ್ತಿಲ್ಲ. ಮೋಸ್ಟ್ಲಿ ನಾನು ನೋಡಿದ ಪ್ರಕಾರ 160 ರೂಪೀಸನ್ನ ಐತೆ, 160 to 180 ರೂಪೀಸನೇ ಇರ್ಬೋದು. ಅದು ಡಿಪೆಂಡ್ಸ್ ಆನ್ ದ ಸ್ಟೇಟ್. ಅದೊಂದೇ ಪ್ಯೂರ್ ಪೆಟ್ರೋಲ್, ಉಳ್ಕಿದ್ದು ಬಿಟ್ಟರೆ ಎಲ್ಲನೂ 12%. ಶೆಲ್ ಅಂತ್ರಿ 12%, ಪವರ್ ಆಗಲಿ ನಾರ್ಮಲ್ ಆಗಲಿ ಶೆಲ್ ಈಸ್ 12%. BP-ದಾಗೂ ಅರೌಂಡ್ 12 to 14% ಐತಿ, HP-ದಾಗೂ 14% ಐತಿ, ನಯಾರಾದಾಗೂ ಅರೌಂಡ್ ಹೌದು 14 to 15% ಐತಿ. ಸೊ ಬೇಸಿಕ್ಲಿ ಅವರು 10 to 15% ಅಥವಾ ಮಿಕ್ಸ್ ಮಾಡಿ ಪೆಟ್ರೋಲ್ ಹಾಕೋತಾರೆ. ಸೊ ವಾಟ್ ವಿಲ್ ಬಿ ಅಡ್ವರ್ಸ್ ಎಫೆಕ್ಟ್ ಓವರ್ ಕಾರ್ ಮಾಡೆಲ್ಸ್ ವಿಚ್ ಆರ್ ಬಿಲ್ಟ್ ಬಿಫೋರ್ 2023. ನಂದಿರೋದು ಫೆಬ್ರವರಿ 2022 BS6 ಇಂಜನ್. ಸೊ ನಂದು ಗಾಡಿ BS6 ಇಂಜನ್ಸ್ ಮೋಸ್ಟ್ಲಿ ವಿಲ್ ಸಪೋರ್ಟ್ 10 to 15% ಕಂಫರ್ಟೇಬಲ್ ಅದಾವ ಅಂತ ನಾವು ಅಂದ್ಕೊಂಡಿವಿ. ಒಬ್ಬರು ಯಾರೋ ನಮ್ಮ ಫ್ರೆಂಡ್ ಒಬ್ಬರು ಹೇಳಿದರೆ, ಅವ್ರು ಕೇಳಿದ್ರೆ ಅಂತ. ಸೊ ಇಟ್ಸ್ ಅರೌಂಡ್ 3 ಇಯರ್ಸಿಂದ ಅವರು ಮಿನಿಮಮ್ 10%ಇಂದ 15% ಮಿಕ್ಸ್ ಮಾಡಿ ಕಳ್ಸಕ್ಕಂತಾರಂತ. ಬಟ್ ಅದು ಈಗ 20% ಅಂತೂ ಅದು ಗೊತ್ತಿಲ್ಲ ಯಾರಿಂದ ಅದು ಸೋಷಲ್ದಾಗೆಲ್ಲ ಪಬ್ಲಿಸಿಟಿ ಆಯಿತು, ಸೋಷಿಯಲ್ ಮೀಡ್ಯಾದಾಗ ಬರೋಕ್ಕಂತ ಫುಲ್ ಝೂಮ್ದಾಗ. ಬಟ್ ಗೊತ್ತಾಗ ಜನ ಎಲ್ಲ ಅವೇರ್ನೆಸ್ ಬರೋಂಬಿಟ್ಟೈತಿ, ಗೊತ್ತಿಲ್ಲ. ಮೊದಲೇ 3 ಇಯರ್ಸಿಂದ ನಾವು ಮಿಕ್ಸ್ ಆಗಿ ಬರೋದು. ನಾನು ಮೋಸ್ಟ್ಲಿ ಯೂಸ್ ಮಾಡೋದು ಭಾರತ್ ಪೆಟ್ರೋಲಿಯಂ ಒಂದು, ಇಲ್ಲಿ ವರ್ಸ್ಟ್ ಕೇಸ್ದಾಗ ಇಂಡಿಯನ್ ಆಯಿಲ್ ಯೂಸ್ ಮಾಡ್ತೀನಿ, ಹಾಕಿಸ್ತೀನಿ. ಮೈಲೇಜ್ ನಂದು ಯಾವಾಗಿದ್ದರೂ ಸಿಟಿ ಒಳಗಡೆ 12 to 13 kilometer ಕೊಡ್ತೈತಿ. ಸೊ ಇನ್ ದ ಹೈವೇಸ್ ಇಟ್ ವಿಲ್ ಬಿ ಗಿವಿಂಗ್ ಅರೌಂಡ್ 18 to 20 kilometer ಇಫ್ ಐ ರೈಡ್ 90 kilometers per hour. ಸ್ಮೂತ್ ರೋಡ್ ಐತಿ, ಸಿಂಗಲ್ ಏನಂತಾರೆ ಸಿಂಗಲ್ ಹ್ಯಾಂಡ್ ಅಂತ ಅವನು. ಹೈವೇಸ್ ಅಂದರೆ ಈಗ ನಾನು ಬೆಂಗಳೂರಿಂದ ಧಾರವಾಡಕ್ಕೆ ಹೊಂಟೇನೆ ಅಂತಂದ್ರೆ ಅಥವಾ ಹುಬ್ಳಿಗೆ ಹೊಂಟೇನೆ ಅಂತ. ಸೊ ಇಟ್ ಈಸ್ 6 ವೇ ಇದೆ. ಸೊ ಆರಾಮಾಗಿ ಹೋಗ್ತೈತಲ್ಲ. ಸೊ ಅದು ನನಗೆ ಅಲ್ಲಿ ಅರೌಂಡ್ 18 to 20 kilometer ಕೊಟ್ಟೆ. ನಾನು ಮೋಸ್ಟ್ಲಿ BP ಹಾಕ್ತೀನಿ. BP ನಯಾರ ಒಮ್ಮೆ ಟ್ರೈ ಮಾಡಿದ್ದೆ. ಸೊ ಅಲ್ಲೂ ಹೈವೇಸ್ ಇದ್ದು ವಿತ್ 4 members, ಬಟ್ ಅದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಅದು ಅರೌಂಡ್ 15 kilometer ಅಷ್ಟೇ ಕೊಡ್ತದೆ. ನೆಕ್ಸ್ಟ್ ನಾವು ನಮ್ಮ ಫ್ರೆಂಡ್ಸ್ ಟ್ರಿಪ್ ಹೋದಾಗ ಸೇಮ್ ಮೆಂಬರ್ಸ್, ಆವಾಗ ನಾವು BP ಹಾಕ್ಸಿದ್ದೆ. ಸೊ ನಂಗೆ ಆವಾಗ 17 ಕೊಟ್ಟಿತ್ತು. ಸೇಮ್ ರೋಡ್ ಟೈಪ್ ಇತ್ತು, ಹೈವೇಸ್, ಘಾಟ್ ಸೆಕ್ಷನ್ಸ್. ನಂದಾಡು ಒಬ್ಬನ ಒಂದು ಸಿಂಗಲ್ ಹ್ಯಾಂಡ್ ಡ್ರೈವಿಂಗ್ ಇತ್ತು ಅವಾಗ. ಸೊ ನಯಾರ ನಾ ಬಿಟ್ಟೆ 2 wheelerದ ಆ್ಯಕ್ಟಿವಾ 3G ಐತಿ. ಸೊ ನಾ ಲಾಸ್ಟ್ ಟೈಮ್ ಇವಾಗ ನೋಡಂತೀನಿ ನಯಾರ ಹಾಕಿಸ್ದಾಗ 250 ರೂಪೀಸ್ ಇದೆ. ಸೊ ಇಟ್ ಗಿವ್ಸ್ ಮೀ ಅರೌಂಡ್ ನಯಾರ ಹಾಕಿಸ್ದಾಗ ಅರೌಂಡ್ 75 ಅಂತ ಹೇಳ್ಕೊಬೋದು. ರೀಸೆಂಟ್ಲಿ ನಾನು ಈಗ ಮತ್ತೆ ಹಾಕ್ಸಿದೆ ನಿನ್ನೆ 250 ರೂಪೀಸ್ ಇದೆ BP ನಾರ್ಮಲ್. ಸೊ ಲಾಸ್ಟ್ ಟೈಮ್ ನಾವು ಹಾಕ್ಸಿದ್ದೆ ಪ್ರಿವಿಯಸ್ಲಿ ಹಾಕ್ಸಿದ್ದೆ 250 ರೂಪೀಸ್ ಇದೆ. ಸೊ ನನಗೆ ಅರೌಂಡ್ 90 kilometers ಕೊಟ್ಟಿದ್ದೆ. ಸೊ ಡೈಲಿ ರೂಟೀನ್ ಸೇಮ್ ಐತಲ್ಲ, ಅಲ್ಲಿ ಜಾಸ್ತಿ ಯು ಆರ್ ನಾಟ್ ಗೋನ್ ಟು ಎನಿ ಸ್ಟ್ರೇಟ್ ರೋಡ್ಸ್ ಆರ್ ಮೇಂಟೈನಿಂಗ್ ದ ಸೇಮ್ ಸ್ಪೀಡ್. me and my wife rides at all, but ಸೇಮ್ 90 kilometers ಕೊಟ್ಟೈತಿ. ಸೊ ಮತ್ತೊಮ್ಮೆ ಟೆಸ್ಟ್ ಮಾಡಂತೀನಿ, ನೋಡ್ಬೇಕು ಏನಾಗ್ತದೆ ಗೊತ್ತಿಲ್ಲ. ಬಟ್ BP ಯಾವಾಗಲೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡೈತಿ, ಚಲೋ ಅನ್ನಿಸ್ತೈತೆ ಅದು. ಸೊ ಕಮೆಂಟ್ನಾಗ ಹೇಳ್ರಿ, ನೀವು ಅದು ಯೂಸ್ ಮಾಡ್ತೀರಿ, ಯಾವ್ದು ರೆಕಮೆಂಡ್ ಮಾಡ್ಕೊಳ್ತೀರೋ, ಹೈವೇದಾಗರಾಗಲಿ ಸಿಟಿನಾಗ ಹೊಂಟಾಗ ನೀವು ಯಾವ್ದು ಆಗ್ತೀರಿ. ಜಿಯೋ BP ಒಂದು ಟ್ರೈ ಮಾಡ್ಬೇಕು, ಗೊತ್ತಿಲ್ಲ. ಯಾರು ಜಿಯೋ BP ಟ್ರೈ ಮಾಡಿದ್ರೆ ಬೆಂಗಳೂರಾಗಿರೋರು ಲಾಂಗ್ ಜರ್ನಿ ಹೊಂಟಾಗ ಕಮೆಂಟ್ ಮಾಡಿ ಹೇಳ್ರಿ ನನಗೆ ಹೆಂಗೈತದ ಪರ್ಫಾರ್ಮೆನ್ಸ್, ಹೌ ಮಚ್ ಮೈಲೇಜ್ ಇಟ್ಸ್ ಗಿವಿಂಗ್. ಇಂದ ಸಿಟಿ ಮೋಡ್ದಾಗ ಅನ್ಕೊಂಡು ಸಿಟಿ ಮೋಡ್ದಾಗ ಹೊಡೆದ್ರೆ ಅಂತೀನಿ, ಎಕೋ ಮೋಡ್ದಾಗ ಹೊಡೆದ್ರೆ ಆಲ್ಮೋಸ್ಟ್ ಯಾವ್ದಾದ್ರು ಗಾಡಿ ಕೊಡೋದು ಪವರ್ ಕಮ್ಮಿ ಇರ್ತೈತಿ ಎಕೋ ಮೋಡ್ನಾಗ.
ಕಮೆಂಟ್ ಮಾಡಿ ತಿಳಿಸ್ರಿ ನನಗೆ, ನೋಡೋಣ, ಟ್ರೈ ಮಾಡ್ತೇನೆ ನಾನು. ಇನ್ನು ಯಾವುದೋ ಒಂದು ವಿಡಿಯೋ ನೋಡಿದೆ, ಜಿಯೋ ಬಿ ಪಿ ಅಲ್ಲ ಸಾರಿ, ನಯರದವರು ಗುಜರಾತ್ನಾಗ ಅರೌಂಡ್ 30% ಎತ್ನ ಹಾಳಾಗ್ತಾರಂತ. ಅಪ್ಪ ಅಂದೆ, ನಮ್ಮ ಗಾಡಿ BS6ಗಿಂತ ಕಮ್ಮಿ ಇರೋ ಗಾಡಿ ಎಲ್ಲ ಬಡ್ಕೋ ಅಂತೈತೆ, ಏನಂತಿತ್ತು ಗೊತ್ತಿಲ್ಲ. ನಯಾರ ಅದು ಪ್ರೈವೇಟ್ ಕಂಪ್ನಿ ಅನ್ಕೊತೀನಿ, ಬಟ್ ದೇ ಆರ್ ಫಾಲೋಯಿಂಗ್ ದ ನಾರ್ಮ್ಸ್. ಯಾಕಂದರೆ ಗೌರ್ಮೆಂಟ್, ಆ್ಯಸ್ ಪರ್ ದ ಗೌರ್ಮೆಂಟ್ ಅರೌಂಡ್ 30% ಅವ್ರು ಯೂಸ್ ಮಾಡ್ಬೋದು, ಪೆಟ್ರೋಲ್ ಮಿಕ್ಸಿಂಗ್ ಮಾಡ್ಬೋದು. ಸೊ ದೇ ಆರ್ ನಾಟ್ ಏನಂತಾರೆ ಅದಕ್ಕೆ ವೈಲೇಟಿಂಗ್ ದ ರೂಲ್ಸ್ ಆಫ್ ಗೌರ್ಮೆಂಟ್. ಯಶವಂತಪುರ ಹಾಗೆ ಓಡಾಕ್ತಾರೆ ಹಿಂದೆ ಕೋರ್ಸ್. ನಾ ಹೊಂಟೆ, ಸಮಾಧಾನ ಅನ್ನೋದೇ ಇಲ್ಲ ಎಲ್ಲರಿಗೂ. ಅರ್ಜೆಂಟಾಗಿ ಹೋಗ್ಬೇಕು ಅಂತಾರೆ ಆಫೀಸಿಗೆ. ಎರಡು ಸೆಕೆಂಡ್ ಸ್ಲೋ ಮಾಡಿ ಹೊಂಟ್ಬಿಟ್ರೆ ಮುಗಿದು ಹೋಗ್ಬಿಡ್ತೈತೆ, ಮುಂದಿನವ್ರು ಹೋಗೇ ಬಿಡ್ತಾರೆ. ಯಶವಂತಪುರ್ಗೆ ಬಂದ್ವಿ ನಾವು. ಯಶವಂತಪುರ ಫ್ಲೈಓವರ್ 15-20 ಮಿನಿಟ್ಸ್ ಒಳಗಡೆ ಬಂದ್ಬಿಟ್ಟಿದ್ವಿ. ಓಕೆ ಅಣ್ಣ, ಓಕೆ. ಜೈ ಶ್ರೀರಾಮ್. ಉಗ್ರ ರೂಪಿ ಹನುಮಪ್ಪನ ಫೋಟೋ ನೋಡ್ಬಿಟ್ರೆ ಖುಷಿ ಆಗ್ಬೋದು. ಜೈ ಶ್ರೀರಾಮ್. ಆಫೀಸಿಗೆ ಹೋದ್ರು 6:30 ಲಾಗಿನ್ ಅಂತ, ಯಾರು ಇರೋಂಗಿಲ್ಲ. ಎಲ್ಲರೂ 9 o'clock ಅಂದರೆ ಅರೌಂಡ್ 9 o'clock ಅಥವಾ 10 o'clock ಬರ್ತಾರೆ. ಸೊ ಇನ್ನೊಂದು ಏನಂತಂದರೆ ಎಥನಾಲ್ ಬಗ್ಗೆ, ಇಫ್ ಎನಿಬಡಿ ಹ್ಯಾಸ್ ಫೇಸ್ಡ್ ಎನಿ ಇಶ್ಯೂಸ್ ಇನ್ ದ ಫ್ಯೂಲ್ ಟ್ಯಾಂಕ್, ಕ್ಯಾಪ್ or pipe or any engine with like corrosion, somebody in the service center, wherever you go, if you notice they told that it's because of ethanol, please comment me and let me know what was the issue faced and what is the solution they have given. ನನಗೂ ಗೊತ್ತಿಲ್ಲ. ಈಗ ನಂದು ನೆಕ್ಸ್ಟ್ ಇಯರ್ ಸರ್ವಿಸ್, ನೆಕ್ಸ್ಟ್ ಇಯರ್ ಅಲ್ಲ, ನೆಕ್ಸ್ಟ್ ಮಂತ್ ಅಕ್ಟೋಬರ್ದಾಗ ಕೊಡ್ಬೇಕು ನಾ ಸರ್ವಿಸ್. ಸೊ ದಿಸ್ ಟೈಮ್ ಐ ಆಮ್ ಪ್ಲಾನಿಂಗ್ ಟು ಗಿವ್ ಟು ಬಾಷ್, ಟ್ರೈ ದ ಬಾಷ್ ಸರ್ವಿಸ್, ಅಥರೈಸ್ಡ್ ಸರ್ವಿಸ್ ಸೆಂಟರ್. ಭಾಳ ಕಡೆ ಕೇಳೀನಿ, ಅವ್ರದ್ದೆಲ್ಲ ಸರ್ವಿಸ್ ಚಲೋ ಇರ್ತದೆ ಅಂತ. ನಮ್ಮ ಮುಂದೆ ನಿಲ್ಲಿಸಿ ನಮ್ಮ ಮುಂದೆ ಎಲ್ಲ ಸರ್ವಿಸ್ ಮಾಡ್ತಾರೆ. ಈ ಟಾಟಾ ಸರ್ವಿಸ್ ಸೆಂಟರ್ಸ್ ನಿಮ್ಗೆ ಗೊತ್ತೇ ಇರಬೇಕು ಎಲ್ಲರಿಗೆ. ಅವ್ರ ಸರ್ವಿಸ್ ಸರಿ ಇಲ್ಲ. ಅವರು ಬರೀ ಅವ್ರದ್ದು ನಾರ್ಮ್ಸ್ ಬಗ್ಗೆನೇ ಹೋಗ್ತಾರೆ. ದೇರ್ ನಾರ್ಮ್ಸ್ 3 years ದಿಸ್ ಇಸ್ ದ ಸರ್ವಿಸ್ ವಿ ಡೂ. ಕಸ್ಟಮೈಸ್ ಸರ್ವಿಸ್ ಮಾಡ್ಬೇಕಂದ್ರೆ ಹಾಳಾಕೊಂಡು ಬಿಡ್ತಾರೆ. ಲಾಸ್ಟ್ ಟೈಮ್ ನಾನು ಹೇಳಿದ್ರೆ, ಸರ್ ಅದೆಲ್ಲ ಮಾಡಬಾರ್ದು, ಅದು ಮಾಡಬಾರ್ದು, ಇದು ಮಾಡಬಾರ್ದು, ದೇ ವಿಲ್ ನಾಟ್ ಡೂ ಓನ್ಲಿ. ಅದಕ್ಕೆ ಬೇಡ ಅಂತೇಳಿ, ಹೆಂಗಂದ್ರೆ ವಾರಂಟಿ ಇಲ್ಲ, ಇನ್ಶೂರೆನ್ಸ್ ಐತಿ. ಸುಮ್ಮನೆ ಬಾಷ್ ಸರ್ವಿಸ್ ಸೆಂಟರ್ ಕಡೆ ಭಾಳ ಕಡೆ ವಿಡಿಯೋಸ್ ನೋಡೀನಿ. ಏನಂತಾರ ಸರ್ವಿಸ್ ನೋಡಿ ಮೋಸ್ಟ್ಲಿ ಟ್ರೈ ಮಾಡ್ತೀನಿ ಅದನ್ನು ವಿಡಿಯೋ ಮಾಡೋಕ್ಕೆ. ದಿ ಅಲೌ ಇನ್ ದ ಸರ್ವಿಸ್ ಸೆಂಟರ್, ಇನ್ಸೈಡ್ ದ ಸರ್ವಿಸ್ ಸೆಂಟರ್. ಬಿಡ್ತು
ಬೆಂಗಳೂರು ಟ್ರಾಫಿಕ್ ನಾವು ಯಾರು ಆಫೀಸಿಗೆ ತೊಗೊಂಡು ಹೋಗ್ತಾರೆ ಕ್ಯಾಬ್ ಓನ್ ಕಾರ್ ಮ್ಯಾನ್ಯಲ್ ಡ್ರೈವರ್ಸ್ ಯಾರು ಇದ್ರೆ ಕಮೆಂಟ್ ಮಾಡಿರಿ ಹೆಂಗೆ ಅನಿಸುತ್ತೆ ನಿಮ್ಗೆ. ನಾನೊಂದು AMT ಆಟೋಮೆಟಿಕ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಟಾಟಾ ಪಂಚ್. ಸೊ ನಂದಿದ್ರೆ ಆರಾಮಾಗಿ ಫೀಲ್ ಆರಾಮ ಅನಿಸ್ತದೆ, ಚಿಂತಿಲ್ಲ ಇರ್ತದೆ, ಸುಸ್ತಾಗಂಗಿಲ್ಲ ಅಂತ ಆರಾಮಲ್ಲ. ಗೇರ್ ಚೇಂಜ್ ಮಾಡಿ ಕ್ಲಚ್ ಎತ್ಕೋ ಗೇರ್ ಚೇಂಜ್ ಮಾಡೋ ಟೆನ್ಷನೇ ಇಲ್ಲ, ಆರಾಮಾಗಿ ಸುಮ್ಮನೆ ಹೆಂಡ್ರೆಡ್ಕೊ ಹೊಂಟ್ಬಿಡು. ಲೆಫ್ಟ್ ಬೆಳಗ್ಗೆ ನಮ್ಮ OPS ಅವ್ರದ್ದು ಹಾಡು ಆ ಬೇಸಿಕ್ಲಿ ಮೋಸ್ಟ್ಲಿ ಸರಿ ಹೇಳಕ್ಕೆ ಹೋದ. ಈಗ ನೆನಪಾರ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಯಾವುದೋ ಟ್ರಿಪ್ ಸ್ಟಾರ್ಟ್ ಮಾಡಿದ್ರೆ ನಾವು ಹನುಮಾನ್ ಚಾಲೀಸನ ಸ್ಟಾರ್ಟ್ ಮಾಡೋದು ಯಾವಾಗಲೂ. ಮತ್ತು ಹನುಮಾನ್ ಚಾಲೀಸ ಹೇಳಿ ಕಾರನ್ನ ಸ್ಟಾರ್ಟ್ ಮಾಡೋಕ್ಕೆ ವೀಡಿಯೋ ಮಾಡ್ಬೇಕಾಯ್ತು, ಹೀಗಾಗಿ ಮಾಡಿಲ್ಲ. ಯಾರು ನೋಟಿಸ್ ಮಾಡಿದ್ದಾರೆ ನಾವು ಹುಂಡೈ, ನಾವು ಎಷ್ಟು ವರ್ಷದಿಂದ ನಾನು ಅದು ಹುಂಡೈ ಅಂತಿದ್ವಿ, ಎಲ್ಲರೂ ಅದನ್ನ ಅಂಡೈ ಏನು ಅಂದ್ಬಿಟ್ರ. ಒರಿಜಿನಲ್ ಹೆಸರು ಒರಿಜಿನಲ್ ಪ್ರೊನೌನ್ಸಿಯೇಷನ್ ಇಟ್ಸ್ ಕಾಲ್ಡ್ ಆಸ್ ಅಂಡೈ. ರೀಸೆಂಟ್ಲಿ ಐ ಕೇಮ್ ಟು ನೋಟ್ ಯು ಹ್ಯಾವ್ ಟು ಸೇ ಆಸ್ ಅಂಡೈ, ನಾಟ್ ಹುಂಡೈ. BMW ಇಟ್ಸ್ ಆ್ಯಕ್ಚುಲಿ ಕಾಲ್ಡ್ ಆಸ್ BMV. ಯಾವುದೋ ಒಂದು ವಿಡಿಯೋದಾಗ ನೋಡಿದ್ದೆ. ನಾವು ಇಂಡಿಯನ್ಸ್ ನಾವು ನೋಡಿದ್ರೆ BMW ಅಂತೀವಿ, ಅದು ಯಾವುದೋ ವಿಡಿಯೋದಾಗ BMV ಅಂತಾರಂತ. ಆ್ಯಕ್ಚುಲಿ ಇದು ಜರ್ಮನ್ ಕಂಪ್ನಿ. ನೀವು ಹೇಳ್ರಿ ಹೆಂಗೆ ಅಂತೀರಿ, ಈಗ ಹುಂಡೈ ಅಂತೀರೋ ಅಂತ ಕಮೆಂಟ್ಸ್ನಾಗ ಹೇಳ್ರಿ. ಈಗ ಆದ್ರೆ ಹುಂಡೈ ಆಗಲಿ ಹೊಂಡಾ ಆಗಲಿ ಅವ್ರ ಇಂಜನ್ ಐತಲ್ಲ, ಬಿಲ್ಡ್ ಕ್ವಾಲಿಟಿ ಕಾರ್ದು ಅಷ್ಟು ಇರಲಿಲ್ಲ ಅಂದರು, ಬಟ್ ಅವ್ರ ಇಂಜನ್ ಐತಲ್ಲ ನಾವು. ಮೈ ಫ್ರೆಂಡ್ ಈಸ್ ಯೂಸಿಂಗ್ I10 ಫ್ರಮ್ ಪಾಸ್ಟ್ 11 years, ಸ್ಟಿಲ್ ಈಸ್ ಕಾರ್ ಈಸ್ ಆಸಮ್. ಡ್ರೈವ್ ಹೊಂಟ್ಬಿಟ್ರೆ ಲಾಂಗ್ ರೂಟ್ ಸ್ಮೂತಾಗಿ ಹೋಗ್ತೈತಿ. ಸ್ಪೀಡ್ 40-50 ಅಷ್ಟೇ ಹೊಂಟೆ, ನಾನು ಜಾಸ್ತಿ ಹೊಂಟಿಲ್ಲ. ಈ ರೋಡ್ದಾಗ ಸ್ವಲ್ಪ ಜಾಸ್ತಿ ಟ್ರಾಫಿಕ್ ಇಲ್ಲ, ಈಗ ಇನ್ಕ್ರೀಸ್ ಮಾಡ್ಬೋದು. 6:20 ಹತ್ತಿ ಆಯ್ತು, 10 ಮಿನಿಟ್ಸ್ ಆಯ್ತು. ಲಾಗಿಂಗ್ ಆಗೋದು 98.3 FM ಆಗ್ತಿತ್ತು. ಜಾಸ್ತಿ ಮಾಡೋ AC ಹಾಕಿದ್ದು ಥಂಡಿ ಹಾಕೊಂಡ್ಬಿಡುತ್ತೆ. ಹಾಕಲಿಲ್ಲ ಅಂದ್ರೆ ಒಂಥರ ಸಫಿಕೇಶನ್ ಅನ್ಸ್ಬಿಡ್ಬೇಕು. ಇಂಟ್ರಲ್ ರೊಟೇಷನ್ ಎಷ್ಟೊತ್ತು ಆನ್ ಇತ್ತು, ಈಗ ಆಫ್ ಮಾಡಿದೆ. ಟುವರ್ಡ್ಸ್ ಹೆಬ್ಬಾಳೆ ಟ್ರಾಫಿಕ್ ಹಾಕೋ ಈಗ ಕಮ್ಮಿ ಅನ್ಸುತ್ತೆ, ಇಲ್ಲೇನು ಅನ್ಸೋದೈತಿ. ರೈಟ್ ಸೈಡ್ ನೋಡ್ರಿ ಕಾಣತ್ತೆ ಸ್ವಲ್ಪ, ಡ್ಯಾಶ್ ಕ್ಯಾಮ್ದಾಗ ಕಾಣ್ತೈತಿ ಗೊತ್ತಿಲ್ಲ. ಇನ್ನೊಂದು ನ್ಯೂಸ್ ಅಂದ್ರೆ ಯೂಟ್ಯೂಬ್ದಾಗ ನೋಡಿದೆ, ಪಾಪ ಇಂಡಿಯಾ ಟು ಲಂಡನ್ ಯಾರೋ ಬೈಕ್ ತೊಗೊಂಡು ಹೋಗ್ಯಾರ, ಹೆಸರು ನೆನಪಾರಿದೆ, ಇನ್ಸ್ಟಾಗ್ರಾಮಲ್ಲಿ ಇತ್ತು. ಲಂಡನ್ ಮುಟ್ಟಿ ಅಲ್ಲೆಲ್ಲ ಏನೋ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹಿಂಗೆ ಹೊರಗೆ ಹೋಗ್ಯಾರಂತ. ಪಾಪ ಒಂದು ಗಾಡಿನೇ ತೊಗೊಂಡು ಹೋಗ್ಬಿಟ್ರು, ಕಳು ಮಾಡಿಬಿಟ್ರ. ರಾಬ್ಡ್ ಹೀಸ್ ವೆಹಿಕಲ್. ಪಾಪ ಅವ್ರು ಎಷ್ಟು ಕಷ್ಟಪಟ್ಟು ಅಂತ ದೊಡ್ಡ ವೆಹಿಕಲ್ ತೊಗೊಂಡಿರ್ತಾರೆ. ಅವ್ರು ಯಾರೋ ಬಟ್ ಅಲ್ಲಿ ಯಾರೋ ಲೇಡಿ ಒಬ್ಬರು UK ಲೇಡಿ ಅನ್ಕೊತೀನಿ, ಹ್ಯಾಸ್ ಶೂಟೆಡ್ ವಿತ್ ಹರ್ ಮೊಬೈಲ್. ದೇವರ್ 2 vehicles 4 members, ದೇ ರಾಬ್ಡ್ ವೆಹಿಕಲ್. ಭಾಳ ಬೇಜಾರಾಗೈತೆ. ಅವ್ರು ಕಷ್ಟಪಟ್ಟು ತಗೊಂಡು ಇನ್ನು ದುಡ್ಡು ಉಳಿಸಿ ಅವ್ರ ಪ್ಯಾಷನ್ಗೋಸ್ಕರ ಅವರು ಕಾರ್ ಬೈಕ್ ತೊಗೊಂಡಿರ್ತಾರೆ, ದುಡ್ಡು ಉಳಿಸ್ಕೊಂಡು ಹಿಂಗೆಲ್ಲ ಕಳು ಮಾಡ್ಕೊಂಡು ಹೋಗ್ಬಿಟ್ರೆ ಬೇಜಾರಾಕೈತೆ ಭಾಳ. ಹೆಬ್ಬಾಳ್ ಫ್ರೈ ಕ್ರಾಸ್ ಮಾಡಿದೆ ಆರಾಮಾಗಿ. ಬೆಳಗ್ಗೆ ಬಂದಾಗ ಅಷ್ಟೇ ಇದೆ, ಇಷ್ಟು ಆರಾಮಾಗಿ ಹೋಗ್ತೀವಿ. ಇಲ್ಲ ಅಂತಂದರೆ 10 ನಿಮಿಷ ಬೇಕು. ಹೆಬ್ಬಾಳ್ ಫ್ಲೈಓವರ್
ಕ್ರಾಸ್ ಮಾಡಕ್ಕೆ ಡಾಕ್ಟರ್ ವಿಷ್ಣುವರ್ಧನ್. Kia Seltos. Kia's manufacturing unit is only one unit is there in the Karnataka. NH44 Ugu road ದಾಗ ರೈಟ್ ಸೈಡ್ ಎಲ್ಲ ಬರ್ತದೆ ಅಂತ ಹಿಂದ ಸತ ನೋಡಿದ್ದು ನಾನು. ಹೋಗಿ ನೋಡ್ಬೇಕು ಸತ ಭಾಳ ದೊಡ್ಡದೈತೆ. ಸಾಹೇಬ್ರು ಸಿಗರೇಟ್ ಹೊಡ್ಕೊಂಡು ಹೊಂಟಾರ. ವಿ ಆರ್ ನಾಟ್ ಸಪೋಸ್ ವಿ ಶುಡ್ ನಾಟ್ ಸ್ಮೋಕ್ ವೈಲ್ ವಿ ಡ್ರೈವಿಂಗ್. ನಾ ಸ್ಮೋಕ್ ಮಾಡೋದು ಹೇಳಂತೀನಿ. ಕಾರ್ ಹೊಡಿಬೇಕು, ಸ್ಮೋಕ್ ಮಾಡಬಾರ್ದು. ಯಾಕಂದ್ರೆ ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್. ನಾವು ಕಾರ್ ಹೊಡಿಬೇಕಾದ್ರೆ ಯಾವಾಗಲೂ ವಿ ಶುಡ್ ಬಿ ಹ್ಯಾವಿಂಗ್ ಮೋರ್ ಆಕ್ಸಿಜನ್ ಇನ್ ಅವರ್ ಬಾಡಿ. ಸ್ಮೋಕ್ ಮಾಡಿದರೆ ಆಕ್ಸಿಜನ್ ಲೆವೆಲ್ಸ್ ಎಲ್ಲ ಕಮ್ಮಿ ಆಗ್ತಾವೆ. ಸೊ ನಾಟ್ ಬಿ ಏಬಲ್ ಟು ಡ್ರೈವ್ ಮೋರ್. ಆಮೇಲೆ ಅವ್ರು ಆ್ಯಶ್ ಹೊಡಿತಾರೆ ಕಿಟಕಿದಾಗಿಂದ. ಯಾರು ಬೈಕರ್ಸಾಗ ಚೆನ್ನಾಗಿ ಬೀಳ್ಬೋದು. ಒಂದು ಎಕ್ಸ್ಪೀರಿಯನ್ಸ್ ನೋಟ್ ಸ್ಮೋಕ್ ವೈಲ್ ಯು ಆರ್ ಡ್ರೈವಿಂಗ್. BBMP is closing and it will be Bangalore greater area ಅಂತಿನ ಮಾಡತ್ತಾರೆ. ಸೊ ಕಾರ್ಪೊರೇಷನ್ಸ್ ಬರ್ತಾರೆ. ಗ್ರೇಟರ್ ನೋಯ್ಡಾ ಮಾಡ್ದಂಗೆ ಬೆಂಗಳೂರು ಗ್ರೇಟರ್ ಅಂತೇಳಿ ಅಥಾರಿಟಿ ಅಂತೇಳಿ ಇನ್ನೂ ಮಾಡಾಕಂತಾರೆ. ಮಾಡಿದ್ರೆ ಆಗಲಿ ರೋಲ್ಔಟ್ ಆಕೈತೆ ಅವಾಗ. ಏಷ್ಯಾ ಮಾಲ್ ಕ್ರಾಸ್ ಮಾಡೋದು. ಮಾಲ್ ಆಫ್ ಏಷ್ಯಾ ಯಾವಾಗಿದ್ರೂ ಜಾಮ ಇರ್ತೈತಿ. ನೋಡ್ಬೋದು ಎಷ್ಟೊಂದು ಗಾಡಿ ಎಲ್ಲ ಬೋಲ್ಸ್ ಎಲ್ಲ ಹೊಂಟಾರ. ಫೋಟೋ ಬರೀತಾರೆ. 70 ಸ್ಪೀಡ್ ನಾನು ಹೊಂಟೀನಿ. ಯಾರು ನೋಡ್ಯಾತಾರ ಅಂತ ಸರಿ ಅಂತೇಳಿ ಸರಿಯಾಗಿಲ್ಲ. ಇದಕ್ಕೆ ಸರಿ ಬೇಕು. ನಾನು ಕರೆಕ್ಟಾಗಿ ಹೊಂಟೇನಿ. ಅನ್ನೆಸೆಸರಿಲಿ ಹಾರು ಹೊಡಿತಾರೆ. ಸುಮ್ಮನೆ ಹಾರು ಹೊಡಿತಾರೆ. ಜಲ್ದಿ ಹೋಗ್ಬೇಕು. ಆರಾಮಾಗಿ 70 ಸ್ಪೀಡ್ನಾಗ ಹೋದ್ರೆ ಆರಾಮಾಗಿ ಬಿಡ್ತಾರೆ. ಸುಮ್ಮನೆ 80 ಸ್ಪೀಡ್ನಾಗ 90 100 ಸ್ಪೀಡ್ನಾಗ ಹೋಗೋದು ಜಲ್ದಿ ಮುಡ್ತಾರೆ ಅಂತಾರೆ. ಸುಮ್ಮನೆ ವೇಸ್ಟ್.
TVSC ಮಹೀಂದ್ರ ಗ್ರೌಂಡ್ ಕ್ಲಿಯರೆನ್ಸ್ ಮಸ್ತ್ ಇತ್ತು. ಅದ್ರದ್ದಾಗಲಿ ಟಾಟಾ ಕಾರ್ದಾಗಲಿ ಗ್ರೌಂಡ್ ಕ್ಲಿಯರೆನ್ಸ್ ಮಸ್ತ್ ಇತ್ತು. ಮಸ್ತ್ ಗಾಡಿ ಅದ. ಇದು ಟ್ರಯಲ್ ನೋಡ್ಬೇಕಂತ ಅನ್ಸುತ್ತೆ. ಸ್ಕೂಲ್ದಾಗ ನಾವು ಇದ್ದಾಗ ಹಾಡು ಭಾರಿ ಇತ್ತು, ಮಸ್ತ್ ಇತ್ತು, ಫುಲ್ ಫೇಮಸ್ ಆಗಿತ್ತು. ರೇಡಿಯೋದಾಗ ಕೇಳ್ತಿದ್ವಿ, ಟಿ ವಿನಾಗ ಏನೋ ಅಪರೂಪ, ಬಟ್ ಆಲ್ಮೋಸ್ಟ್ ಎಲ್ಲ ರೇಡಿಯೋದಾಗ ಕೇಳ್ತಿದ್ವಿ ನಾವು. ಅಲ್ಲಿ ಹಾಗೆ ನಮ್ಗೆ ಅದು ಆ ವಿಡಿಯೋ ನೋಡಿ ಹಾಡು ನೋಡಿ ಫಾರಿನ್ದಾಗೆಲ್ಲ ಹಿಂಗೆಲ್ಲ ಮಾಡ್ತಾರೆ ಅವ್ರು ಅಂತೇಳಿ ಕಾರ್ನಾಗ ಮೇಕಪ್ ಮಾಡ್ಕೊಂಡು ಅಡ್ಡಾಡೋದು. ನಮ್ಗೆ ಗೊತ್ತೇ ಇದ್ದಿಲ್ಲ ಫಾರಿನ್ದಾಗ ಹೆಂಗೆ ಇರ್ತಾರೆ ಅಂತೇಳಿ ಅವ್ರು ಸ್ಕೂಲ್ದಾಗ. ಮಸ್ತ್ ಎಕ್ಸ್ಪೀರಿಯನ್ಸ್ ಅಂತ ನೋಡಿ. ಓಕೆ, ನಾವು ಬಂದು ಆಫೀಸಿಗೆ 6:32. ಇನ್ನೊಂದು 5 ನಿಮಿಷ ಲೇಟ್ ಆಯ್ತು ನೋಡಿ ಲಾಗಿನ್ ಆಗೋದು. ಇಲ್ಲೇ ಲಿಫ್ಟ್ ಐತಿ, ಆರಾಮಾಗಿ ಪೊಲೀಸ್ ಯಾರು ಇರ್ಬಾರಪ್ಪ. ಐಡಿ ಕಾರ್ಡ್ ತಗೋ. ಜಾಲಿಗಂಜ್. ಎಂಟ್ರಿ ಟು B1. ನಮ್ಮದು ಇರೋದು B2. B2ದಾಗ ನಿಲ್ಲಿಸ್ಬಿಡ್ತಾನೆ ಬೆಸ್ಟ್. ಪಾರ್ಕಿಂಗ್ದಾಗ ನಿಂತು ಗಾಡಿ ನಿಂತು ಸೈಲೆಂಟ್ ಐತಿ, ಯಾರಿಲ್ಲ. ಲೆಟ್ಸ್ ಗೋ ಟು ಆಫೀಸ್. So after working for 9 hours, going back to home. So see you soon again in another video. Till then, take care, bye bye, happy weekend. I don't know how to do that, but it's so hard for me. See ya? It's so much hard for you, for me, and it's see. Select a big store.